ಒಂದು ದೊಡ್ಡ ಮರ ಕೆಳಗಡೆ ಬಿದ್ದೋದ್ರೆ ದೊಡ್ಡ ಶಬ್ದ ಆಗುತ್ತೆ, ಎಲ್ರಿಗೂ ಕೇಳಿಸುತ್ತೆ, ಮರ ಬಿದ್ದೋಯ್ತು ಅಂತ ಹೇಳ್ತಾರೆ. ಆದ್ರೆ ಅದೇ ಮರ ಕಷ್ಟಪಟ್ಟು ಬೆಳಿಬೇಕಾದ್ರೆ, ಗಿಡದಿಂದ ಮರವಾಗಬೇಕಾದ್ರೆ ನಿಶ್ಶಬ್ದವಾಗಿ ಬೆಳೆಯುತ್ತೆ, ಯಾರಿಗೂ ಕೇಳಿಸಲ್ಲ. ಆದ್ರೆ ಅದನ್ನ ಕಾಳಜಿಯಿಂದ ನೋಡ್ಕೊಂಡವರಿಗೆ ಮಾತ್ರನೇ ಆ ಮರದ ಪ್ರತಿಯೊಂದು ಬೆಳವಣಿಗೆ ಗೊತ್ತಿರುತ್ತೆ, ಪ್ರತಿಯೊಂದು ಮೈಲಿಗಲ್ಲುಗಳು ಗೊತ್ತಿರುತ್ತೆ. ಯಾವಾಗ ಮೊಳಕೆ ಬಂತು, ಯಾವಾಗ ಚಿಗುರಿತ್ತು, ಯಾವಾಗ ಕಾಯಿ ಬಿಟ್ಟಿತ್ತು, ಯಾವಾಗ ಹೂ ಬಿಟ್ಟಿತ್ತು, ಹಣ್ಣು ಯಾವಾಗ ಬಿಟ್ಟಿತ್ತು, ಎಲ್ಲವೂ ಗೊತ್ತಿರುತ್ತೆ. ಮಿಕ್ಕಿದವ್ರಿಗೆ ಏನ್ ಗೊತ್ತಿರುತ್ತೆ? ಮೊನ್ನೆ ತಾನೇ ಬೀಜ ಬಿತ್ತಿದ್ದು ಆಗ್ಲೇ ಮರ ಆಗೋಗಿದೆ ಅಂತಾರೆ. ನಿಮ್ಮ ಜವಾಬ್ದಾರಿ ಒಂದು ಗಿಡವಾಗಿ ಏನು ಅಂದ್ರೆ, ನಿಮ್ಮ ನಿಶ್ಶಬ್ದವಾದ ಬೆಳವಣಿಗೆಯನ್ನ ಜಾಗ್ರತೆಯಿಂದ ಗ್ರಹಿಸಿದವರನ್ನ, ನಿಮ್ಮನ್ನ ತುಳಿದ್ರೆ ಮಣ್ಣಲ್ಲಿ ಜಚ್ಚಿ ಹೋಗೋ ಪರಿಸ್ಥಿತಿಯಲ್ಲಿ ಕಾವಲು ಕಾಯ್ದವ್ರನ್ನ, ನಿಮ್ಮನ್ನ ಮರವನ್ನಾಗಿ ಮಾಡಿದವರನ್ನ ನೀವು ಬೆಳೆದು ನಿಂತು ಮರವಾಗಿ ನಿಂತ ಮೇಲೆ ಅವರಿಗೆ ನೆರಳು ಕೊಟ್ಟು ತಣ್ಣಗೆ ನೋಡ್ಕೊಳ್ಳೋದು ಅಷ್ಟೇ. ನಿಮ್ಮವರನ್ನ ಪ್ರೀತಿ ಮಾಡಿ, ನಿಮಗೋಸ್ಕರ ನಿಂತವರನ್ನ ಗೌರವಿಸಿ. ಮತ್ತೆ ಫ್ರೆಂಡು, ನಾನು ಕೇವಲ ಮರದ ಬಗ್ಗೆ ಮಾತ್ರ ಅಲ್ಲ ಹೇಳಿದ್ದು, ಅರ್ಥ ಮಾಡ್ಕೊಂಡ್ರೆ